ಇಲ್ಲ, ನಮ್ಮ ಶಾಸಕರ ಕ್ಷೇತ್ರದೊಳಗೆ ಎಲ್ಲೆಲ್ಲಿ ಅಭಿವೃದ್ಧಿ ಕುಂಠಿತ ಆಗೈತಿ, ಯಾವ ಡಿಪಾರ್ಟ್ಮೆಂಟ್ನೊಳಗೆ ಅಭಿವೃದ್ಧಿ ಕುಂಠಿತ ಆಗೈತಿ ಅಂತಂದೆಲ್ಲ ಕೇಳಿದ್ರು. ಅದಕ್ಕೆಲ್ಲ ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತಾಡಿ ಎಲ್ಲೆಲ್ಲಿ ಕುಂಠಿತ ಆಗಿದೆ ಅಲ್ಲಿ ಮಾಡಬೇಕು ಅಂತ ಅವರು ಎಲ್ಲ ಮಂತ್ರಿಗಳಿಗೆ ಹೇಳಿದ್ಮೇಲೆ ಮಂತ್ರಿಗಳು ಒಪ್ಕೊಂಡ್ರು. ನಮ್ಗೆ ಏನೇನು ಕುಂದುಕೊರತೆಗಳಿದ್ವು ಅದನ್ನು ಅವ್ರ ಮುಂದೆ ಹೇಳ್ಕೊಂಡು ನಮ್ಮ ರಾಣೆಬೆನ್ನೂರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಏನೇನು ಬೇಕು ಎಲ್ಲವನ್ನೂ ಇವತ್ತು ಭಾಳ ನೆಮ್ಮದಿಯಿಂದ ನಾನು ಹೊರಗಡೆ ಹೋಗ್ತೇನೆ. ಯಾಕಂದರೆ ಯಾವ್ಯಾವ ಕುಂಠಿತ ಆಗಿದ್ವು ಎಲ್ಲವನ್ನೂ ಸುರ್ಜೇವಾಲ ಅವರು ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತಾಡಿ ಅದನ್ನು ಮಾಡಿಕೊಡ್ಬೇಕು ಅಂತ ತಾಕೀತು ಮಾಡಿದ್ದು ಭಾಳ ಖುಷಿ ತಂತು. ಈಗ ಸಚಿವರು ಸರಿಯಾಗಿ ಶಾಸಕ ಸ್ಪಂದನೆ ಮಾಡ್ತಾರೆ, ಆರೋಪ ಮಾಡಿದ್ದಾರೆ. ತಮ್ಮದೇನಾದ್ರೂ ಆರೋಪ ತಮಗೆ ಯಾವ್ದು ಸ್ಪಂದನೆ ನನಗೇನಂತ ತೊಂದರೆ ಆಗಿಲ್ಲ. ಸ್ಪಂದನೆ ನನಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವು ಅನುದಾನಗಳು ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದು ನನಗೆ ಮಂತ್ರಿಗಳ ಸ್ಪಂದನೆ ಚೆನ್ನಾಗಿದೆ. ನನಗೆ ಮಂತ್ರಿಗಳಿಂದ ಏನು ಸಮಸ್ಯೆ ಇಲ್ಲ, ನನಗೇನು ಸಮಸ್ಯೆ ಇಲ್ಲ. ಅನುದಾನಗಳು ಬೇಕಾಗಿತ್ತು, ಅದ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಅದನ್ನು ಕೂಡ ಮಂತ್ರಿ ಹೇಳಿದ ಮೇಲೆ ಈಗ ನಮ್ಮ ರಾಣೆಬೆನ್ನೂರು ಇನ್ನೂ ಹೆಚ್ಚಿನ ಅನುದಾನ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ಚರ್ಚೆ ಇಲ್ಲ, ನಾನು ಅದ್ರ ಮೇಲೆ ನಂಬಿಕೆ ಇಟ್ಟವಲ್ಲ. ಹಿಂದಿನ ಸರ್ಕಾರ 3,11,000 ಕೋಟಿ ಬಜೆಟ್ ಮಂಡನೆ ಮಾಡಿದೆ. ನಾವು 4,11,000 ಕೋಟಿ ಬಜೆಟ್ನನ್ನು ಮಂಡನೆ ಮಾಡಿದ್ವಿ. 1,00,000 ಕೋಟಿ ಹೆಚ್ಚಿಗೆ ಬಜೆಟನ್ನು ಮಂಡನೆ ಮಾಡಿದ್ರಿಂದ 50,000 ಕೋಟಿ ನಾವು ಗ್ಯಾರಂಟಿ ಹೋದ್ರು. ಇನ್ನೂ 50,000 ಕೋಟಿ ಹಿಂದಿನ ಸರ್ಕಾರಕ್ಕಿಂತ ಅಭಿವೃದ್ಧಿಗೆ ಹೆಚ್ಚಿನ ಹಣ ಇರೋದ್ರಿಂದ ನನಗೇನಂತ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.